ಅದು ಸುಳ್ಳು ಅನ್ನಂಗಿಲ್ಲ, ಸತ್ಯವೇ. ಅವರು ಸಾಯುಧ್ಯ ಸಾಮೀಪ್ಯ ಪದದವರು ಅಂತ ಕರೀತಾರೆ ಜಗತ್ತಿನೊಳಗೆ. ಈಗ ಸಿದ್ದರಾಮಜ್ಜ ಸಾನ್ನಿಧ್ಯ ಪದವಿ ಒಳಗಿರ್ತಾರ. ಯಾಕಿರ್ತಾರಂತಂದ್ರೆ ಅಲ್ಲಿ ಶಿವನಂತೆ ಶಿವನ ಅವತಾರಿಯಾಗಿಯೇ ಗುರು ರೂಪದಾಗಿ ಬಂದಿರತಕ್ಕಂಥವನೇ ಗುರು ಆಗಿರ್ತಾನೆ. ಅಂಥವನಿಗೆ ಸಾಲುಗ್ಯ ಸಾಮೀಪ್ಯ ಪದವಿ ಅಂತಿರ್ತಾವ. ಅವರು ಎಡಕ ಬಲ್ಕ ಕುಂತಿದ್ರು, ಎಲ್ಲಾನು ನೋಡಿದ್ರು. ಜ್ಞಾನ ಶೆಟ್ರು ಯಪ್ಪ ಕೈಲಾಸ ಐತೆಲ್ರು ಯಪ್ಪ ಅಂದ. ಮಾತಾಡಬೇಡ ಶೆಟ್ರು, ಸುಮ್ಮನೆ ಬರ್ಬೇಕಿಲ್ಲ ಅಂದರು. ವೀರ ಗಣಾಧೀಶ್ವರರನ್ನು ನೋಡಿದರು. ಎಲ್ಲರನ್ನು ನೋಡಿ ಕೊನೆಗೆ ಪರಮಾತ್ಮ ಒಟುಮೂಲದಲ್ಲಿ ಕುಂತಿದ್ನಲ್ಲ ಅವನು ದರ್ಶನ ಮಾಡಿದರು ಜ್ಞಾನಾಳ ಶೆಟ್ರು. ಪರಮಾತ್ಮದಾನ ಅಂದ. ಎಷ್ಟು ಧನ್ಯ ಆಗಿರಬಾರ್ದು ಅವನ ಜೀವನ, ಎಷ್ಟು ಧನ್ಯತ್ವ ಭಾವದಿಂದ ಜೀವನ ಆಗಿರಬಾರ್ದು ಅವನದು. ಈ ಕಡೆ ಲಕ್ಷ್ಯ ಕೊಡ್ರಿ. ಬಸ್ ಬಂತಾಳೆ ನಿಮ್ಮ ಊರಿಗೆ. ಏಂತಿ ಕಳಿಸ್ತೇವೆ ಅಂದಾರ. ಎಟ್ರ ಮಟ್ಟಿಗೆ ಕರೆ ಐತೆ ಏನೈತೆ, ಆದರೂ ನಾ ಹೋಗ್ಬಾರ್ದಾಗಿತ್ತು ಮಠಕ್ಕೆ ಹೊತ್ತಂದವ. ಎಲ್ಲ ಧೈರ್ಯ ಮಾಡು, ಹೋಗು. ಅಪ್ಪ ಕರೆದಾನಂದ್ರೆ ನಿನ್ನ ಕಳಿಸ್ತಾನ ಅನ್ನೋ ಭರವಸೆ ಐತೆ. ನೋಡ್ರಿ ಅಕ್ಕಿಗೆ ಎಷ್ಟು ಸಂಸ್ಕಾರ ಐತೆ ಆ ಹೆಣ್ಮಗಳಿಗೆ. ಅವ್ವ ಹೋಗೋಣ ನಾಡಿ. ಹೋಗ್ಲಿಕ್ಕೆ ಪ್ರಾರಂಭ ಆಯಿತು. ಕೊನೆಯ ಲಿಂಗಾರ್ಚನೆಯನ್ನು ಮುಗಿಸಿದರು. 3 ಮಂದಿ ಗುರುಗಳು ಲಿಂಗದಲ್ಲಿ ಲೀನರಾದರು. ದೇಹ ಬಿತ್ತು. ಪರಂಜ್ಯೋತಿ 3 ಜ್ಯೋತಿಗಳು ಕಾಣ್ತಾ ಇದ್ದಾವೆ. ಶೆಟ್ರು ಅವ್ರ ಜೊತೆ ಹಿಡ್ಕೊಂಡು ಹೋಗ್ತಾ ಇದ್ದದ್ದು ನೋಡ್ತಾರೆ ಜನ ಎಲ್ಲ. ಜೈ ಜೈಕಾರ ಹಾಕಕತ್ತಾರ. ಕೈಲಾಸದ ಕಡೆ ಮುಖ ಮಾಡ್ಯಾರ. ಹೌದು, ಸತ್ಯ ಕೈಲಾಸದ ಏನೋ ಅನ್ನುವಂತೆ ಭಾಸವಾಗ್ಯದ. ದೇಹ ಸಮೇತ ಶೆಟ್ರು ಕಾಣ್ತಾರ. ಜ್ಯೋತಿಗಳ ಸಮೇತ 3 ಪೂಜ್ಯರು ಕಾಣ್ಲಿಕ್ಕತ್ತಾರ. ಹೊಂಟಾರ ಕೈಲಾಸಕ್ಕೆ. ಕೈಲಾಸಕ್ಕೆ ಹೊಂಟಾರ. ಅಲ್ಲಿ ನೋಡಬೇಕು, ವೀರಭದ್ರ, ವಿನಾಯಕ, ಷಣ್ಮುಖ, ಋಷಭ ಮದ್ದಲೆ ಬಾರಿಸ್ತಾ ಇದ್ದಾರೆ. ಹುರಿದ ಮೀಸೆಗಳು ದ್ವಾರಪಾಲಕರು ಎಡಬಲ. ಹುರಿದ ಮೀಸೆಗಳು, ತೋಲಿನ ಖಡ್ಗ, ಬಾರೆಗದೆ, ಕೇಸರಿಯ ಕಂಗಳು. ಎಲ್ಲಿ ಕೈಲಾಸಪುರ. ಹಂಗೆ ಹೋಗಕ್ಕೆ ಬರೋದಿಲ್ಲವ. ಪುಣ್ಯ ಮಾಡಿದ್ರೆ ಮಾತ್ರ ಏನು ಬರ್ತದ? ಕೈಲಾಸ. ಕಾಯ್ಕ ಮಾಡಿದ್ರೆ ಮಾತ್ರ ಕಲಿಯುಗದೊಳಗೆ ಕೈಲಾಸ. ಕಾಯ್ಕ ರಟ್ಟಿ ಇಲ್ಲೇ ದುಡ್ದರೆ ಕೈಲಾಸ. ಅದ ಅಂತಾರಲ್ಲ, ಕೈ ಕೆಸರಾದ್ರೆ ಆ ದೌಡ್. ಯಾಕೆ ಹೈನೈತೆ ನಿಮ್ಮೂರಾಗ ದೌಡ್ ಅಂತೀರಿ ಇದನ್ನು? ಹೌದಿಲ್ಲ? ಕೈ ಕೆಸರಾದರೆ ಬಾಯಿ ಮೊಸರು ಹೇಗೋ ಕೈಯೊಳಗೆ ಕೆಲಸ ಇತ್ತು ಅಂತಂದರೆ ಅದುವೇ ಕೈಲಾಸ ಕಾಣುವಂತಾನೆ ಬಸವ ತಂದೆ. ಆ ರೀತಿಯಾಗಿ ಬಸವಣ್ಣ ಹೇಳಿದಂತೆ ಕಾರ್ಯವನ್ನು ಮಾಡೋದ್ರ ಜೊತೆ ಕೈಲಾಸ ಕಾಣೋದು ಸದ್ವತ್ರುಕವಾದ ಧರ್ಮದ ಹಾದಿಯುಕ್ತವಾದಂಥ ನಿಲುವು. ಅವಿರ್ತವಾಗಿರುವಂಥ ನಿಲುವನ್ನು ಸಾಧಿಸ್ಕೋಬೇಕಾಗಿತ್ತು ಅಂತಂದರೆ ನಿಮ್ಮಲ್ಲಿ ಹೇಳ್ತೇನವ, ಕೈಲಾಸದೊಳಗೆ ಎಲ್ಲ ಕಂಡ್ರು ಜ್ಞಾನ ಶೆಟ್ರು. ಅಯ್ಯೋ ಯಪ್ಪ, ಪುರಾಣ ಪುಣ್ಯಕಥೆ ಒಳಗೆ ಅಟ್ಟ ಕೇಳಿದ್ನಲ್ಲೋ ಯಪ್ಪ. ವಟಮೂಲದಲ್ಲಿ ವೀರಭದ್ರ, ವಿನಾಯಕ, ಷಣ್ಮುಖ, ಋಷಭ ಎಲ್ಲರೂ ಅದಾರ. ಸಾಲುಕ್ಯ ಸಾಮೀಪ್ಯ ಸಾರೂಪ್ಯ ಪದದವರಿದ್ದರ ಸಬದಿ. ಎಲ್ಲರೂ ಅದಾರ. ಈಗ ದೊಡ್ಡ ದೊಡ್ಡ ಪುಣ್ಯವನ್ನೇ ಮಾಡಿ ಧರ್ಮ ಕಾರ್ಯವನ್ನು ಜಾಗೃತ ಮಾಡಿ ಧರ್ಮದ ಬೀಜವನ್ನು ಬಿತ್ತಿರ್ತಕ್ಕಂಥವರಿಗೆ ಸಾಲುಗ್ಯ ಪದವಿ ಅಂತ ಸಿಗ್ತತ್ತಲ್ಲಿ. ಶಿವನಂತೆ ಪೊಪ್ಪಿ, ಶಿವನಂತೆ ಕಾಣ್ತಾರಲ್ಲೇ. ಅಲ್ಲಿ ಕೆಲವು ಪಥಗಳು ಅದಾವ. ಪುಣ್ಯ ಮಾಡಿದ್ರೆ ಸಾಮೀಪ್ಯ ಅಂದ್ರೆ ಸಮೀಪದೊಳಗೆ ಪರಮಾತ್ಮನ ಸಮೀಪದಲ್ಲೇ ಕೂಡುವಂಥ ಅವಕಾಶ ಅದೇ. ಅದ ಕೈಲಾಸ. ಈಗ ತುಮಕೂರಿನ ಸಿದ್ಧಗಂಗಾ ಪರಮ ಪೂಜ್ಯ ಶಿವಕುಮಾರ್ ಅಪ್ಪ ಅವರು ಕೆಲವು ಹುಡುಗರು ಫೋಟೋ ಹೊಡೆದು ಬಿಡ್ತಿದ್ರು. ಅವನ ಪರಮಾತ್ಮ